ಎರಡನೇ ಸತಿ ಫಸ್ಟ್ ಡೇನೇ ಎರಡನೇ ಶೋಗೆ ಬರ್ತಾರದು ನಾವು. ಫಸ್ಟ್ ಮಾರ್ನಿಂಗ್ ಶೋ ಮುಗ್ದೈತೆ, ಮತ್ತೆ ಈಗ 1:30 ಶೋಗೆ ಬರ್ತಾ ಇದೀವಿ. ಅಷ್ಟು ಸಖತ್ತಾಗೈತೆ ಮೂವಿ. ಒಳ್ಳೆ ಕ್ಲೈಮ್ಯಾಕ್ಸು, ಒಳ್ಳೆ ಡೈಲಾಗ್ಸು, ಒಳ್ಳೆ ಫೈಟಿಂಗ್ಸು, ಒಳ್ಳೆ ಸಾಂಗ್ಸು, ಸೂಪರ್ ಹಿಟ್ ಮೂವಿ. ಎರಡನೇ ಪಾತ್ ಪುಟ್ಬಿಟ್ಟು ಅಂದ್ರೆ ಇನ್ನೂ ಸಖತ್ತಾಗಿ ಕೊಡ್ತದೆ. ಇವಾಗಲೇ ಜಾತ್ರೆ ಮಾಡ್ತಾವ್ರೆ, ಫುಲ್ ಸೈಕ್ ಐತೆ ಮೂವಿ. ನಮ್ಮ ಅಣ್ಣ ಅಂದ್ರೆ ದೇವ್ರು ಅಂದ್ರೆ ನಮ್ಮ ಅಣ್ಣ ಎಲ್ಲ ಏನಿಲ್ಲ ಫ್ರೆಂಡ್ ಅವನು. ನಾವೀಗ ಸೆಕೆಂಡ್ ಬತ್ತೆ ಬೆಳಗ್ಗೆ 6:30 ಫಸ್ಟ್ ಶೋಗೆ ಬಂದಿದ್ವಿ. ಇದು ಎರಡನೇ ರೌಂಡ್ ಬರ್ತಿರೋದು 1:30 ಶೋಗೆ. ನಾವು ಎಂತ ಅಭಿಮಾನಿಗಳು ಅಂದ್ರೆ ಬಾಸ್ ಹಾಕಿರೋ ಶರ್ಟ್ನೇ ನಾವು ಹಾಕಿದೀವಿ, ತಗೊಂಡ್ ಬಂದಿದ್ವಿ. ಅವ್ರ ಮೇಲೆ ಇರೋ ಅಭಿಮಾನಕ್ಕೆ ನೀವೇ ನೋಡಿದ್ರೆ ಆಗ್ಲಿಂದ ಎಷ್ಟು ಜನ ಅಭಿಮಾನಿಗಳು ಬಂದೋಗವ್ರೆ. ಅವ್ರನ್ನ ಮುಗ್ಸಕ್ ಬಹಳ ಜನ ಪ್ರಯತ್ನ ಮಾಡ್ತಾರದು. ಅವ್ರು ಈ ಜನ್ಮದಲ್ಲ, ಅವ್ರು 7 ಜನ್ಮಕ್ಕೂ ಬಾಸ್ಗೆ ಯಾರು ಏನು ಮಾಡೋಕ್ಕಾಗಲ್ಲ. ಈಗಲೇ ಸಾವಿರಾರು ಜನ ನೋಡಿದ್ರೆ ಅವನು ನಿನ್ನೆ ಸಂಜೆಯಿಂದ ಇಲ್ಲೇ ಇದೀವಿ. ಬಹಳ ಖುಷಿಯಾಗಿದೀವಿ. ಒಳ್ಳೆ ಹಬ್ಬ ತರ ಆಚರಿಸ್ತಾ ಇದೀವಿ. ಎಲ್ಲ ಮಾಡಿದೀವಿ. ನೋಡಿದಿರ ಇಲ್ಲಿ 77 ಅಡಿ ಕಟ್ಔಟ್ ಪ್ರಶಾಂತ್ ಅಣ್ಣ ಅವ್ರು ಹಾಕ್ಸವ್ರೆ. ದುಡ್ಡು ನಾರ ಮಾಡ್ಸವ್ರೆ. ಅಭಿಮಾನಿಗಳು ಬಾಸ್ಗೋಸ್ಕರ ಅವ್ರ ಅಭಿಮಾನದಿಂದ ಏನೇನೆಲ್ಲ ಮಾಡಿಸ್ತಾರೆ ನೋಡಿ. ಹೂನಾರ ಇದೆ, ಕರ್ನಾಟಕದಲ್ಲಿ ಮೊದಲನೇ ಸತಿ ದುಡ್ಡಿನಾರ ಮಾಡಿಸಿ ನಮ್ಮ ಬಾಸ್ಗೆ ಹಾಕ್ಸಿರೋದು. ಯಾರೋ ಮಾಡಿಸಿಲ್ಲ, ಮುಂದೆ ಮಾಡಿಸ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಬಾಸ್ ನೋಡ್ಕೊಂಡು ಮಾಡಿಸ್ತಾರೆ ಹೊರತು ನಮ್ಮ ಬಾಸ್ ಥರ ಮಾಡ್ಸಕ್ಕಂತ ಯಾರ ಕೈಲೂ ಆಗಲ್ಲ, ಅದಂತೂ ಗೊತ್ತು. ಅವ್ರಿಗೆ ಎಷ್ಟೇ ಜನ ಏನೇ ಮಾಡಕ್ ನೋಡಿದ್ರು ಯಾರು ಬಾಸ್ನೇನೋ ಮಾಡೋಕ್ಕಾಗಲ್ಲ. ಅವ್ರು ಅವ್ರು ಹೆಂಗೆ ನಮ್ಮನ್ನ ಎದೆ ಮೇಲೆ ನಮ್ಮ ಸೆಲೆಬ್ರಿಟೀಸ್ ಅಂತ ಹಾಕ್ಸ್ಕೊಂಡವ್ರು, ನಾವು ಹಂಗೆ ಅವ್ರನ್ನ ಎದೆ ಮೇಲೆ ದಿ ಬಾಸ್ ಅಂತಾನೆ ಇಟ್ಕೊಬಿಟ್ಟಿದೀವಿ. ಅಷ್ಟು ಪ್ರೀತಿಸ್ತೀವಿ ಅವ್ರನ್ನ. ಒಳಗಿದ್ರು ಸರಿ ಬಾಸ್ ಯಾವಾಗ್ಲೂ ನಮ್ಮ ಮನ್ಸೊಳಗಿರ್ತಾರೆ. ಏನ್ ಪ್ರೀತಿ ಸಂಪಾದನೆ ಮಾಡೋರು ಅಂತ ನೀವೇ ನೋಡಿದಿರ. ಅಷ್ಟೊತ್ತಿಂದ ಎಷ್ಟು ಜನ ಇನ್ನು ಜನ ಸಾಗರ ಎಷ್ಟೈತೆ. ಎಲ್ಲ ಶೋ ಹೌಸ್ಫುಲ್ ನಡೀತೈತೆ. ಹೌಸ್ಫುಲ್ ಆಗಿ ಸುಮಾರು ದಿವಸ ಆಗಿತ್ತು ಕನ್ನಡ ಇಂಡಸ್ಟ್ರಿಲಿ. ಈಗ ಡೆವಿಲ್ ಬಂದು ಎಲ್ಲಾರ ಜೀವನನೂ ಚೆನ್ನಾಗದಂಗೆ ಈಗೋಸ್ಕರ ಥಿಯೇಟ್ರಲ್ಲಿ ಕೆಲಸ ಮಾಡೋರಾಗ್ಲಿ, ಥಿಯೇಟರ್ ಆಗಲಿ ಎಲ್ಲರಿಗೂ ಹೆಲ್ಪ್ ಆದಂಗೆ ನೋಡಿ. ಈಗ ಕ್ರೇಜ್ ಅವರಿಂದ ಎಷ್ಟು ಜನಕ್ಕೆ ಇದಾಗ್ತಿದೆ. ಇನ್ನೂ 57ನೇ ಫಿಲಮ್ ಇದು. 57 ನಾವು ಫಾಲೋ ಮಾಡ್ಕೊ ಹೋಗ್ಬೇಕು. ಫಿಲಮ್ ತೆಗೆದ್ರು ಇದೇ ಕ್ರೇಜ್, ಇದಕ್ಕಿಂತ ಜಾಸ್ತಿ ಐತದ ಹೊರತು ಕಮ್ಮಿ ಅಂತೂ ಆಗಲ್ಲ. ಅವ್ರು ಯಾರೇ ಏನು ಉನ್ನಾರ ನಡೆಸಿದ್ರು ಬಾಸ್ ಹೆಸರಿಗೆ ಮಾತ್ರ ಏನು ಮಾಡೋಕ್ಕಾಗಲ್ಲ. ಅವ್ರೇನು ದ್ವೇಷಿ ಅಂತ ಎಲ್ಲ ಹೇಳ್ತಾರೆ, ನಮಗೆ ಗೊತ್ತು ಅವ್ರು ತಪ್ಪು ಮಾಡಿಲ್ಲ ಅಂತ ನಂಬಿಕೆ ಐತೆ. ಬಂದೇ ಬರ್ತಾರೆ ಆಚೆ, ನಿರಪರಾಧಿ ಅಂತ ಪ್ರೂವ್ ಆಗೇ ಆಗುತ್ತೆ ನ್ಯಾಯಾಲಯದಲ್ಲಿ. ಹಾಗೆ ಪಕ್ಕ ಬಂದೇ ಬರ್ತಾರೆ. ಇನ್ನು 2-3 ತಿಂಗಳಲ್ಲಿ ಬಾಸ್ ರಿಲೀಸ್ ಆಯ್ತಾರೆ ನೋಡಿ. ಶಿವರಾಜ್ ಕುಮಾರ್ ಅಣ್ಣ ಆಗ್ಲಿ, ಸುದೀಪ್ ಅಣ್ಣ ಆಗ್ಲಿ, ಎಷ್ಟೋ ಎಲ್ಲ ಆಕ್ಟರ್ಸ್ ಕನ್ನಡ ಇಂಡಸ್ಟ್ರಿ ಒಳ್ಳೇದಾಗ್ಲಿ ಅನ್ಬಿಟ್ಟು ಎಲ್ಲರೂ ವಿಶ್ ಮಾಡೋರೆ ಡೆವಿಲ್ಗೋಸ್ಕರ. ನಮ್ಗೆ ಅದೊಂದು ಖುಷಿ ಆಯ್ತು. ಯಾರ್ಯಾರು ಎಲ್ಲರೂ ವಿಶ್ ಮಾಡೋರು ಎಲ್ರಿಗೂ ನಮ್ಮ ಅಭಿಮಾನದಿಂದ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀವಿ ಅಷ್ಟೇ. ಫ್ಯಾನ್ ವಾರ್ ಕನ್ನಡ ಶೋ ಅಂದ್ರೆ ಶಿವರಾಜ್ ಕುಮಾರ್ ಇರ್ಬೋದು, ಕಿಚ್ಚ ಸುದೀಪ್ ಇರ್ಬೋದು, ಎಲ್ಲ ಒಂದೇ ಮನೆ ಜನ ಅಣ್ಣ ತಮ್ಮದಿರ್ತಾರೆ ಇದ್ದಂಗೆ. ನಾವು ಎಲ್ಲರ ಫಿಲಮ್ನು ನೋಡ್ತೀವಿ. ಡಿ ಬಾಸ್ ತಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ. ನಮ್ಮಲ್ಲಿ ಆ ಥರ ಎಲ್ಲ ಅನ್ಕೊಳ್ಳಿ. ಅವ್ರಿಗೂ ನಾವು ನೋಡಿ ಖುಷಿ ಆಯ್ತು. ಶಿವರಾಜ್ ಕುಮಾರ್ ಅವರೊಬ್ರು ಹಿರಿಯರು ಕನ್ನಡ ಇಂಡಸ್ಟ್ರಿಗೆ, ಅವರು ವಿಶ್ ಮಾಡೋರೆ. ಎಲ್ಲರೂ ಸಪ್ ಮಾಡ್ತಾರೆ. ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡಿದ್ದಾರೆ. ಇದರಲ್ಲಿ ಬಹಳ ಖುಷಿ ಆಯ್ತು ಅನ್ಕೊಳ್ಳಿ. ಹಿಂಗೆ ಪ್ರೋತ್ಸಾಹ ಕೊಟ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ನಾವು ಬೇರೆ ಹಾಲಿವುಡ್ಗಿಂತ ಮೇಲ್ ಬೆಳೀತದೆ. ಅವರವರು ನಮ್ಮ ಕನ್ನಡ ಇಂಡಸ್ಟ್ರಿ ಫ್ಯಾನ್ ವಾರ್ ಮಾಡೋದ್ ಬಿಟ್ಟು ಸಪೋರ್ಟ್ ಮಾಡ್ಕೊ ಹೋದ್ರೆ ಕನ್ನಡ ಇಂಡಸ್ಟ್ರಿ ಹೆಂಗ್ ಸದ್ ಮಾಡುತ್ತೆ ಅಂದ್ರೆ ಇಡೀ ಜಗತ್ತು ಗೊತ್ತಾಗಂಗ್ ಸದ್ ಮಾಡುತ್ತೆ. ಯಾವ ಹಾಲಿವುಡ್ ಇಲ್ಲ ಬ್ರೋ ಕನ್ನಡ ಇಂಡಸ್ಟ್ರಿಲಿ. ನನ್ನ ಹೆಸರು ನಿಶಾಂತ್ ಅಂತ. ನಾನು ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ ಹಿಂದೂಸ್ತಾನ್ ಕಾಲೇಜಲ್ಲಿ. ಡಿ ಬಾಸ್ ಪಕ್ಕ ಅಭಿಮಾನಿ ನಾನು. ಅವ್ರದ್ದು ಯಾವಾಗ ಮೆಜೆಸ್ಟಿಕ್ ಮೂವಿ ನೋಡಿದೆ ಅವಾಗ್ಲಿಂದನೂ ಅವ್ರ ಅಭಿಮಾನಿನೇ.